ನೀವು ಕಡ್ಡಿ ಚಿಪ್ಸ್ ತರ ಸೂಜಿ ತರ ಇದ್ರೆ ವೇಟ್ ಗೇನ್ ಹೇಗ್ ಮಾಡೋದು ಗೊತ್ತಾಗ್ತಾ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಖಾಲಿ ಫುಡ್ ಅಂತ ತಿನ್ನೋದ್ರಿಂದ ಆಗಲ್ಲ, ಸರ್ಟನ್ ಹ್ಯಾಬಿಟ್ಸ್ ನ ನೀವು ಫಾಲೋ ಮಾಡಬೇಕು, ಅದರಿಂದ ವೇಟ್ ಗೇನ್ ಆಗುತ್ತೆ. ನೀನ್ ಡೀಟೇಲ್ ಹೇಳ್ತೀನಿ, ವಿಡಿಯೋ ಎಂಡ್ ತನಕ ನೋಡಿ. ಅಂಡ್ ಇದೇ ತರದ ಸಿಂಪಲ್ ಫಿಟ್ನೆಸ್ ಟಿಪ್ಸ್ ಕನ್ನಡದಲ್ಲಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಹ್ಯಾಬಿಟ್ ಏನು ಅಂದ್ರೆ ನಿಮ್ಮ ಬ್ರೇಕ್ಫಾಸ್ಟ್ ಅನ್ನ ನೀವು ಹೆವಿ ಆಗಿ ತಗೊಳ್ಬೇಕು. ಯಾಕಂದ್ರೆ ಬ್ರೇಕ್ಫಾಸ್ಟ್ ಫಸ್ಟ್ ಮೀಲ್ ಆಫ್ ದ ಡೇ. ಚಿಕ್ಕದಾಗಿ ಮೀಲ್ ತಗೊಂಡ್ರೆ ನಿಮ್ಗೆ ವೇಟ್ ಗೇನ್ ತುಂಬಾ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಎದ್ದ ಕೂಡಲೇ ನಿಮ್ದು ಫಸ್ಟ್ ಮೀಲ್ ಏನಿರುತ್ತೆ ತುಂಬಾ ದೊಡ್ಡದಿರಬೇಕು. ಆಗ ನೀವು ಥ್ರೂ ಔಟ್ ದ ಡೇಗೆ ಎಷ್ಟು ಕ್ಯಾಲೋರೀಸ್ ಬೇಕು ಒಂದೇ ಮೀಲ್ ಅಲ್ಲಿ ತಗೊಳ್ಬೇಕು. ನಿಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಅಥವಾ ಥ್ರೂ ಔಟ್ ದ ಡೇ ನೀವು ಬನಾನಾನ ಆಡ್ ಮಾಡ್ಕೊಳ್ಬೇಕು. ನಾರ್ಮಲ್ ಬನಾನಾ ತಗೊಂಡ್ರೆ ಅದರಲ್ಲಿ 100 ಗ್ರಾಮ್ ಅಲ್ಲಿ ನಿಮಗೆ ಖಾಲಿ 30 ಗ್ರಾಮ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಬಟ್ ನೀವು ಬನಾನಾನ ಏನ್ ಮಾಡ್ಕೊಳ್ಬೇಕು, ಸ್ಮೂದಿ ತರ ಕನ್ವರ್ಟ್ ಮಾಡ್ಕೊಳ್ಬೇಕು. ಹೈ ಫ್ಯಾಟ್ ಮಿಲ್ಕ್, ದನದ ಹಾಲಿಗೆ ಬನಾನಾನ ಹಾಕಿ, ಸ್ವಲ್ಪ ಓಟ್ಸ್ ಹಾಕಿ, ಸ್ವಲ್ಪ ಹನಿನ ಹಾಕಿ ಗ್ರೈಂಡ್ ಮಾಡಿ ಕುಡಿದ್ರೆ ನಿಮಗೆ ಕ್ಯಾಲೋರೀಸ್ ತುಂಬಾ ಜಾಸ್ತಿ ಆಗುತ್ತೆ. ಅಂಡ್ ಇದನ್ನ ಎವ್ರಿ ಡೇ ಮಾಡಬೇಕು. ಅಕಸ್ಮಾತ್ ಕ್ಯಾಲೋರೀಸ್ ಜಾಸ್ತಿ ಮಾಡಬೇಕು, ದಿನದಲ್ಲಿ 2 ಸತಿ ಕುಡಿಬೇಕು. ಎರಡನೇ ಇಂಪಾರ್ಟೆಂಟ್ ಹ್ಯಾಬಿಟ್ ಉಂಟಲ್ಲ, ಲೆಮನ್ ವಾಟರ್ ನ ತಗೊಳ್ಳಿ. ಯಾಕಂದ್ರೆ ಇದನ್ನ ತಗೊಳ್ಳೋದ್ರಿಂದ ನಿಮ್ಮ ಡೈಜೆಷನ್ ಬೆಟರ್ ಆಗುತ್ತೆ. ಹೌದು, ತುಂಬಾ ಜನ ವೇಟ್ ಲಾಸ್ ತಗೊಳ್ಬೇಕಂತ ಹೇಳ್ತಾರೆ. ಇಲ್ಲ, ನೀವು ವೇಟ್ ಗೇನ್ ಮಾಡಬೇಕು ಅಂದ್ರೆ ನೀವು ಫುಡ್ ನ ಚೆನ್ನಾಗಿ ಡೈಜೆಸ್ಟ್ ಮಾಡಬೇಕು. ಬಟ್ ರಾತ್ರಿ ಮಲಗೋ ಮುಂಚೆ ಇದನ್ನ ಆಡ್ ಮಾಡೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ದಿನ ಎದ್ದು ನೀವು ಒಳ್ಳೆ ಫುಡ್ ಅನ್ನ ತಿನ್ಬಹುದು. ನಿಮ್ಮ ಡೈಜೆಷನ್ ತುಂಬಾ ಚೆನ್ನಾಗಿರುತ್ತೆ. ಇದು ನಿಮ್ಮ ಡೈಜೆಸ್ಟಿವ್ ಎನ್ಸೈಮ್ ಅನ್ನು ಸಹ ಬೂಸ್ಟ್ ಮಾಡಿ ಓವರ್ ಆಲ್ ನಿಮ್ಮ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡುತ್ತೆ. ಮೂರನೇ ಹ್ಯಾಬಿಟ್, ಡಯಟ್ ಅಲ್ಲಿ ನೀವು ಖಾಲಿ ಜಾಸ್ತಿ ತಿಂದ್ರೆ ಸಾಕಾಗಲ್ಲ. ಎವ್ರಿ ಮೀಲ್ ಅಲ್ಲಿ ನಿಮಗೆ ಪ್ರೋಟೀನ್ ಸಿಗಬೇಕು. ಪ್ರೋಟೀನ್ ಅಂದ್ರೆ ಎಂತ? ಟೋಫು ಇರ್ಬೋದು, ಪನೀರ್ ಇರ್ಬೋದು, ಚಿಕನ್ ಇರ್ಬೋದು, ಎಗ್ ವೈಟ್ ಇರ್ಬೋದು, ಬೇರೆ ಬೇರೆ ಸೋರ್ಸಸ್ ಇದೆ. ಬಟ್ ನೀವೇನ್ ಮಾಡಬೇಕು, ಹೈ ಕ್ಯಾಲೋರೀಸ್ ಇರುವ ಪ್ರೋಟೀನ್ ಸೋರ್ಸ್ ಅಂತ ತಗೊಳ್ಬೇಕು. ಎಸ್ಪೆಷಲಿ ಪನೀರು, ಟೋಫು ತುಂಬಾ ಜಾಸ್ತಿ ಕ್ಯಾಲೋರೀಸ್ ಇದೆ. ಅದನ್ನ ತುಪ್ಪದಲ್ಲಿ ರೋಸ್ಟ್ ಮಾಡ್ತೀನಿ, ಇಲ್ಲ ಬೆಣ್ಣೆಲಿ ರೋಸ್ಟ್ ಮಾಡ್ತೀನಿ, ಇನ್ನೂ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ. ಆಗ ನಿಮ್ಗೆ ಹೆಲ್ದಿ ಫ್ಯಾಟು ಸಿಗುತ್ತೆ, ಪ್ರೋಟೀನು ಸಿಗುತ್ತೆ. ಅರ್ಥ ಆಯ್ತಾ? ಅಂಡ್ ಇದ್ರ ಜೊತೆ ಸೈಡ್ ಗೆ ನೀವು ರೈಸ್ ತಿನ್ನುವಾಗ ಸಹ ರೈಸಿಗೆ ಸಹ ಲಿಕ್ವಿಡ್ ಕ್ಯಾಲೋರೀಸ್ ನ ಆಡ್ ಮಾಡಿ. ಲಿಕ್ವಿಡ್ ಕ್ಯಾಲೋರೀಸ್ ಅಂದ್ರೆ ಏನು? ತುಪ್ಪ ಇರ್ಬೋದು, ಅಥವಾ ನಾರ್ಮಲ್ ರೈಸ್ ತಿನ್ನಬಹುದು, ಫ್ರೈಡ್ ರೈಸ್ ತಿನ್ನಿ. ಆಗ ವೆಜಿಟೇಬಲ್ಸ್ ಪ್ಲಸ್ ರೈಸ್ ಪ್ಲಸ್ ನಿಮ್ಗೆ ಆಯಿಲ್ ಆಗಿದೆ, ಕ್ಯಾಲೋರೀಸ್ ಸಿಗುತ್ತೆ. ಸೊ ಇಷ್ಟೇ ಪೋರ್ಷನ್ ಅಲ್ಲಿ ಕ್ಯಾಲೋರೀಸ್ ಜಾಸ್ತಿ ಆಗ್ಬಿಡುತ್ತೆ. ನೀವು ವೇಟ್ ಗೇನ್ ಆಗ್ಬೇಕು ಅಂದ್ರೆ ಖಾಲಿ ರೈಸ್ ಸಾಂಬಾರ್ ತಿಂದ್ರೆ ಆಗಲ್ಲ. ಪ್ರೋಟೀನ್ ಸೋರ್ಸ್ ಆಡ್ ಮಾಡ್ತಿದ್ದೀರಾ, ಬಟ್ ಉಳಿದಿರೋ ಸೋರ್ಸಸ್ ಅಲ್ಲಿ ಕ್ಯಾಲೋರೀಸ್ ನ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅರ್ಥ ಆಯ್ತಾ? ನಾಲ್ಕನೇ ಇಂಪಾರ್ಟೆಂಟ್ ಹ್ಯಾಬಿಟ್ ಬಗ್ಗೆ ಹೇಳ್ತೀನಿ, ಖರ್ಜೂರ. ಹೌದು, ಖರ್ಜೂರನ ಯಾವ ತಗೊಳ್ಬೇಕು? ಬೆಳಿಗ್ಗೆ ಒಂದು ಗ್ಲಾಸ್ ನೀರ್ ಜೊತೆ ಖರ್ಜೂರನ ಆಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಖರ್ಜೂರ ನಿಮ್ಮ ಆಪಟೈಟ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಥ್ರೂಔಟ್ ದ ಡೇ ನೀವು ತಿಂತಾ ಹೋಗ್ತೀರಾ. ಇದನ್ನ ತಿಂದು ಸ್ವಲ್ಪ ಹೊತ್ತಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಸಹ ಜಾಸ್ತಿ ಕ್ಯಾಲೋರೀಸ್ ತಿನ್ನಕ್ಕಾಗತ್ತೆ. ಇಟ್ ವಿಲ್ ಬಿ ಈಸಿ ಫಾರ್ ಯು. ಅರ್ಥ ಆಯ್ತಾ? ಹ್ಯಾಬಿಟ್ ನಂಬರ್ 5, ನಿಮ್ಮ ಡಯಟ್ ಅಲ್ಲಿ ಹೆಲ್ದಿ ಫ್ಯಾಟ್ಸ್ ಇರಬೇಕು. ಹೆಲ್ದಿ ಫ್ಯಾಟ್ಸ್ ನಾನು ಎಕ್ಸಾಂಪಲ್ ಕೊಟ್ಟಾಗೆ ಘೀ, ಬಟರ್, ಆಲ್ಮಂಡ್ಸ್, ಪೀನಟ್ಸ್, ಎಗ್ ಯೊಕ್, ಈ 5 ಐಟಮ್ ನ ಥ್ರೂಔಟ್ ದ ಡೇ ಸ್ಪ್ಲಿಟ್ ಮಾಡ್ಕೊಳ್ಳಿ. ಏನಾಗುತ್ತೆ ಗೊತ್ತಾ? ಹೆಲ್ದಿ ಫ್ಯಾಟ್ಸ್ ನೀವು ತಗೊಳ್ಳೋದು ನಿಮ್ಮ ಟೆಸ್ಟೋಸ್ಟೆರೋನ್ ಇನ್ಕ್ರೀಸ್ ಆಗುತ್ತೆ. ಹೌದು, ಹಾರ್ಮೋನ್ಸ್ ಚೆನ್ನಾಗಿರುತ್ತೆ. ಖಾಲಿ ವೇಟ್ ಗೇನ್ ಮಾತ್ರ ಮಾಡಲ್ಲ, ಅದ್ರ ಜೊತೆ ಮಸಲ್ ಬಿಲ್ಡಿಂಗು ಮಾಡ್ತೀರಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಖಾಲಿ ಬೊಜ್ಜು ಬಂದ್ರೆ ಯೂಸ್ ಇದೆಯಾ? ಮಸಲ್ ಬರ್ಬೇಕು ತಾನೆ. ಸೊ ಹೆಲ್ದಿ ಫ್ಯಾಟ್ಸ್ ತುಂಬಾ ಇಂಪಾರ್ಟೆಂಟ್. ಹೆಲ್ದಿ ಫ್ಯಾಟ್ಸ್ ಅಂತ ಕಟ ತುಪ್ಪ ಕುಡಿಬಾರ್ದು. ನಿಮ್ಮ ರೆಗ್ಯುಲರ್ ಫುಡ್ ಅಲ್ಲಿ ತುಪ್ಪನ ಆಡ್ ಮಾಡ್ಕೊಳ್ಳಿ. ಏನು ಕುಕ್ ಮಾಡೋ ಬಟರ್ನ ಆಡ್ ಮಾಡ್ಕೊಳ್ಳಿ. ಒಂದು ಸ್ನಾಕ್ ತಿಂತ ಇದ್ದೀರಾ, ಓಟ್ ಮೀಲ್ ತಿಂತ ಇದ್ದೀರಾ, ಅದ್ರ ಜೊತೆ ಗೋಡಂಬಿನ ಹಾಕಿ, ಆಲ್ಮಂಡ್ಸ್ ಹಾಕಿ. ದಿಸ್ ವಿಲ್ ಓವರ್ ಆಲ್ ಇನ್ಕ್ರೀಸ್ ಯೋರ್ ಕ್ಯಾಲೋರೀಸ್, ಗಿವ್ ಯು ಹೆಲ್ದಿ ಫ್ಯಾಟ್ಸ್, ಒಮೆಗಾ 3. ಇದರಿಂದ ನಿಮ್ಮ ಓವರ್ ಆಲ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅದು ಮಾತ್ರ ಅಲ್ಲ, ನಿಮ್ಮ ಓವರ್ ಆಲ್ ಡಯಟ್ ಅಲ್ಲಿ ನೀವು ಇದು ಆಡ್ ಮಾಡೋದ್ರಿಂದ ಹೇರ್ ಹೆಲ್ತ್, ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಿಮ್ಮ ವೆಲ್ ಬೀಯಿಂಗ್ ಗೆ ತುಂಬಾ 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 ಇಂಪಾರ್ಟೆಂಟ್. ಇದೆಲ್ಲ ನೀವು ಫುಡ್ ಅಲ್ಲಿ ಡಯಟ್ ಅಲ್ಲಿ ಮಾಡ್ತೀರಾ, ಹೌದು. ಬಟ್ ದೆನ್ ಮೇನ್ ಇಂಪಾರ್ಟೆಂಟ್ ವಿಷಯ, ನೀವು ಪ್ರೋಗ್ರೆಸಿವ್ಲಿ ಓವರ್ಲೋಡ್ ಮಾಡಬೇಕು. ಇದು ಫೈನಲ್ ಹ್ಯಾಬಿಟ್. ಏನಂದ್ರೆ ವರ್ಕೌಟ್ ಮಾಡುವಾಗ ಜಿಮ್ಮಿಗೆ ಹೋಗಿ ಟಕ್ 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 ಅಂತ ವರ್ಕೌಟ್ ಮಾಡೋದಲ್ಲ. ಯು ನೀಡ್ ಟು ಲಿಫ್ಟ್ ಹೆವಿ ಎವ್ರಿ ವೀಕ್. ಆಗ್ಲೇ ಏನಾಗುತ್ತೆ, ನಿಮ್ಮ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಇವತ್ತು 5 kg ಎತ್ತೀರಾ, ಒಂದು ವಾರ ಆದ್ಮೇಲೆ 7.5 kg ಎತ್ತೀರಾ, ಮತ್ತೆ 10 kg ಹೋಗ್ತೀರಾ. ಸೊ ಅದು ಆದಾಗೆ ಫಾರ್ ಎಕ್ಸಾಂಪಲ್ ಫಸ್ಟ್ ನೀವು 5 kg ಅಲ್ಲಿ 10 reps ಹೊಡಿತೀರಾ. ಅದೇ ನೀವು 10 kg ಅಲ್ಲಿ 10 reps ಹೊಡೆದಾಗ ನಿಮ್ಮ ತಾಕತ್ ಜಾಸ್ತಿ ಆಯ್ತು. ನಿಮ್ಮ ತಾಕತ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ಮ ಮಸಲ್ ಬಿಲ್ಡಿಂಗು ಆಗುತ್ತೆ. ಯಾಕಂದ್ರೆ ನೀವು ಪ್ರೋಗ್ರೆಸಿವ್ಲಿ ಓವರ್ಲೋಡ್ ಮಾಡ್ತಾ ಇದ್ದೀರಾ, ಅಂದ್ರೆ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಿಮಗೆ ಬರೀ ವೇಟ್ ಗೇನ್ ಆಗ್ಬೇಕಂದ್ರೆ ತಿಂದ್ರೆ ಸಾಕು. ಬಟ್ ಮಸಲ್ ಬಿಲ್ಡ್ ಆಗ್ಬೇಕು ಅಂದ್ರೆ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡೋದು ತುಂಬಾ 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 ಇಂಪಾರ್ಟೆಂಟ್. ಎಲ್ಲ ಟಿಪ್ಸ್ ಅನ್ನು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ 101% ವೇಟ್ ಗೇನ್ ಆಗುತ್ತೆ. ಇಲ್ಲಿ ನೋಡಿ, ನಮ್ಮ ಕ್ಲೈಂಟ್ಸ್ ಇಷ್ಟು ತೋರಿಸ್ತಾ ಇದ್ದೀನಿ. ಇವ್ರು ಹೇಗೆ ಮಾಡಿರೋದು ಇದನ್ನೇ, ಬಟ್ ಕಸ್ಟಮೈಸ್ ಮಾಡಿರೋದು ಅವ್ರ ಬಾಡಿ ಪ್ರಕಾರ. ಇದೆಲ್ಲ ಮಾಡೋ ಜೊತೆಗೆ ದಯವಿಟ್ಟು ನೀರ್ ಕುಡೀರಿ. ನೀರ್ ಕುಡಿಯೋದ್ರಿಂದ ನಿಮ್ಮ ಡೈಜೆಷನ್, ನಿಮ್ಮ ಹೈಡ್ರೇಷನ್ ಸರಿ ಇರಲ್ಲ. ತುಂಬಾ ಜನ ತಿಂತಾರೆ ನೀರ್ ಕುಡಿಯೋಲ್ಲ. ಏನ್ ಪ್ರಾಬ್ಲಮ್ ಆಗುತ್ತೆ? ನಿಮ್ ಯೂರಿನ್ ಡಾರ್ಕ್ ಆಗ್ಬಿಡುತ್ತೆ, ಪ್ರಾಬ್ಲಮ್ ಬರುತ್ತೆ. ಈ ಯೂರಿನ್ ಯಾವಾಗ್ಲೂ ಲೈಟ್ ಕಲರ್ ಇರಬೇಕು. ಎಲ್ಲ ಟಿಪ್ಸ್ ಫಾಲೋ ಮಾಡಿ ನೀರಿನ ಅಂಶ ಸಹ ಚೆನ್ನಾಗಿ ಕೊಡಿ. ಆಗ 100% ವೇಟ್ ಗೇನ್ ರಿಸಲ್ಟ್ ಬರುತ್ತೆ. ಹೋಪ್ಫುಲಿ ವಿಡಿಯೋ ಇನ್ಫಾರ್ಮೇಟಿವ್ ಇದ್ರೆ ಲೈಕ್ ಮಾಡ್ಬಿಟ್ಟು ಇದೇ ತರ ಸಿಂಪಲ್ ಫಿಟ್ನೆಸ್ ಕಂಟೆಂಟ್ ಕನ್ನಡದಲ್ಲಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.